ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 2x2 ಮ್ಯಾಟ್ರಿಕ್ಸ್ ಅಲ್ಲಿ ಐಗನ್ ವ್ಯಾಲ್ಯೂಸ್ ಮತ್ತೆ ಐಗನ್ ವೆಕ್ಟರ್ಸ್ ಅನ್ನ ಯಾವ ರೀತಿ ಕಂಡುಹಿಡಿಯೋದು ಅಂತ ನೋಡ್ತಾ ಹೋಗೋಣ. ಎರಡೇ ವೇರಿಯೇಷನ್ ಕೊಡೋದಕ್ಕಾಗದು, ಒಂದು 3x3 ಮ್ಯಾಟ್ರಿಕ್ಸ್ ಕೊಡ್ತಾರೆ, ಇಲ್ಲ 2x2 ಮ್ಯಾಟ್ರಿಕ್ಸ್. ಈಗ 2x2 ಮ್ಯಾಟ್ರಿಕ್ಸ್ ಅನ್ನ ಡಿಸ್ಕಸ್ ಮಾಡೋಣ. 3x3 ಮ್ಯಾಟ್ರಿಕ್ಸ್ ಗಳ ಪ್ರಾಬ್ಲಮ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಈಗ ಸೇಮ್ ಪ್ರೊಸೀಜರೇ ಹೋಗೋದು, 2x2 ಇರಲಿ 3x3 ಇರಲಿ. ಫಸ್ಟ್ ಏನ್ ಮಾಡ್ತೀವಿ, ನಾವು ಐಗನ್ ವ್ಯಾಲ್ಯೂ ಅನ್ನ ಕಂಡುಹಿಡಿದು ಆ ಐಗನ್ ವ್ಯಾಲ್ಯೂ ಅನ್ನ ಯೂಸ್ ಮಾಡಿಕೊಂಡು ಪ್ರತಿಯೊಂದು ಐಗನ್ ವ್ಯಾಲ್ಯೂಗೂ ಕೂಡ ಐಗನ್ ವೆಕ್ಟರ್ಸ್ ಅನ್ನ ಕಂಡುಹಿಡಿತೀವಿ. ಇವಾಗ ಐಗನ್ ವ್ಯಾಲ್ಯೂ ಅನ್ನ ಯಾವ ರೀತಿ ಕಂಡುಹಿಡಿಯೋದು? ಐಗನ್ ವ್ಯಾಲ್ಯೂ ಅನ್ನ ಕಂಡುಹಿಡಿಯೋದಕ್ಕೆ ನಾವು ಒಂದು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅನ್ನ ಯೂಸ್ ಮಾಡ್ತೀವಿ. ಆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಯಾವುದು? ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಐ ವಿಲ್ ಬಿ ಈಕ್ವಲ್ ಟು 0. ಈಗ ಎ ಅಂತ ಅಂದ್ರೆ ಏನು? ಎ ಅಂತ ಅಂದ್ರೆ ನಮಗೆ ಕೊಟ್ಟಿರುವಂತ ಮ್ಯಾಟ್ರಿಕ್ಸ್. ಲ್ಯಾಂಬ್ಡಾ ಒಂದು ಕಾನ್ಸ್ಟೆಂಟ್, ಐ ಅಂತ ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಲ್ಲಿ ಏನಾಗಿರುತ್ತೆ ನೋಡಿ, ಡಯಾಗ್ನಲ್ ಎಲಿಮೆಂಟ್ಗಳು 1 ಆಗಿರ್ತವೆ, ಇನ್ನು ಉಳಿದಿರುವಂತ ಎಲ್ಲ ಎಲಿಮೆಂಟ್ಗಳು 0. ಇಲ್ಲಿ ಯಾಕೆ ನಾನು 2x2 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನ ತಗೊಂಡಿರೋದು? ಕ್ವಶನ್ ನನಗೆ 2x2 ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ ನಾನು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಕೂಡ 2x2 ತಗೋಬೇಕು. ಇವಾಗ ನೋಡಿ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇದೆ, ಅದಕ್ಕೆ ಏನಾಗ್ತಾ ಇದೆ, ಇಲ್ಲಿ ಲ್ಯಾಂಬ್ಡಾ ಮಲ್ಟಿಪ್ಲೈ ಆಗ್ತಾ ಇದೆ. ಲ್ಯಾಂಬ್ಡಾವನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಲ್ಯಾಂಬ್ಡಾ ಇಂಟು 1 ವಿಲ್ ಬಿ ಲ್ಯಾಂಬ್ಡಾ. 1 ಲ್ಯಾಂಬ್ಡಾ ಅಂತ ಬರೆಯೋದ್ರ ಬದಲು ಲ್ಯಾಂಬ್ಡಾ ಅಂತ ಡೈರೆಕ್ಟ್ ಆಗಿ ಬರೀಬಹುದು. ಲ್ಯಾಂಬ್ಡಾ ಇಂಟು 0 0ನೇ, ಲ್ಯಾಂಬ್ಡಾ ಇಂಟು 0 0, ಲ್ಯಾಂಬ್ಡಾ ಇಂಟು 1 ವಿಲ್ ಬಿ ಲ್ಯಾಂಬ್ಡಾ. ಸೊ ಇವಾಗ ಲ್ಯಾಂಬ್ಡಾ ಇಂಟು ಐ ವ್ಯಾಲ್ಯೂ ನನಗೆ ಗೊತ್ತಿದೆ, ಮ್ಯಾಟ್ರಿಕ್ಸ್ ಎ ಕೂಡ ನನಗೆ ಗೊತ್ತಿದೆ. ಸಬ್ಸ್ಟಿಟ್ಯೂಟ್ ಮಾಡೋಣ. ಡಿಟರ್ಮಿನೆಂಟ್ ಆಫ್ ಮ್ಯಾಟ್ರಿಕ್ಸ್ ಎ ಅನ್ನ ಫಸ್ಟ್ ಬರೀರಿ. 0 1 -6 -5 ಮೈನಸ್ ಲ್ಯಾಂಬ್ಡಾ ಇಂಟು ಐ ವ್ಯಾಲ್ಯೂ 0 ಲ್ಯಾಂಬ್ಡಾ 0 0 ಲ್ಯಾಂಬ್ಡಾ. ಡಿಟರ್ಮಿನೆಂಟ್ ವಿಚ್ ಮಸ್ಟ್ ಬಿ ಈಕ್ವಲ್ ಟು 0. ಇವಾಗ ನೋಡಿ, 0 ಮೈನಸ್ ಲ್ಯಾಂಬ್ಡಾ ಏನಾಗುತ್ತೆ, ಮೈನಸ್ ಲ್ಯಾಂಬ್ಡಾ ಆಗುತ್ತೆ. 0 ಮೈನಸ್ ಲ್ಯಾಂಬ್ಡಾ ಮೈನಸ್ ಲ್ಯಾಂಬ್ಡಾ. ನೆಕ್ಸ್ಟ್ 1 ಮೈನಸ್ 0 ಏನು 1, -6 ಮೈನಸ್ 0 ಏನಾಗುತ್ತೆ, -6 ಮಾತ್ರ ಉಳ್ಕೊಂತು. -5 ಮೈನಸ್ ಲ್ಯಾಂಬ್ಡಾ, ಸೊ -5 ಮೈನಸ್ ಲ್ಯಾಂಬ್ಡಾ ವಿಚ್ ವಿಲ್ ಬಿ ಈಕ್ವಲ್ ಟು 0. ಇವಾಗ ನಾನು ಇದನ್ನ ಸಿಂಪ್ಲಿಫೈ ಮಾಡಬೇಕು. ಸಿಂಪ್ಲಿಫೈ ಮಾಡಬೇಕು ಅಂತಂದ್ರೆ ಈಸಿಯಾಗಿ ಯಾವ ರೀತಿ ಮಾಡ್ಬೋದು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಅನ್ನ ಮಾಡಿ. ಸೊ ಮೈನಸ್ ಲ್ಯಾಂಬ್ಡಾ ಇಂಟು -5 ಮೈನಸ್ ಲ್ಯಾಂಬ್ಡಾ, -5 ಮೈನಸ್ ಲ್ಯಾಂಬ್ಡಾ ಮೈನಸ್ ಇವೆರಡನ್ನು ಮಲ್ಟಿಪ್ಲೈ ಮಾಡಾದ್ಮೇಲೆ ಇವೆರಡು. ಸೊ -6 ಇಂಟು 1 ವಿಚ್ ಮಸ್ಟ್ ಬಿ ಈಕ್ವಲ್ ಟು 0. ಇಲ್ಲಿ 0. ಇವಾಗ ಮೈನಸ್ ಲ್ಯಾಂಬ್ಡಾ ಇಂಟು -5 ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಲ್ಯಾಂಬ್ಡಾ ಇಂಟು 5 ಲ್ಯಾಂಬ್ಡಾ, ಮೈನಸ್ ಇಂಟು ಮೈನಸ್ ಪ್ಲಸ್ ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ ಸ್ಕ್ವೇರ್, ಮೈನಸ್ ಇಂಟು ಮೈನಸ್ ಪ್ಲಸ್ 6 ವಿಲ್ ಬಿ ಈಕ್ವಲ್ ಟು 0. 6 1 6, ಮೈನಸ್ ಇಂಟು ಮೈನಸ್ ಪ್ಲಸ್ 6. ಇವಾಗ ನೋಡಿ, ಇದನ್ನ ಅರೇಂಜ್ ಮಾಡ್ಕೊಳ್ಳಿ. ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ 5 ಲ್ಯಾಂಬ್ಡಾ ಪ್ಲಸ್ 6 ವಿಲ್ ಬಿ ಈಕ್ವಲ್ ಟು 0. ಇವಾಗ ನಾನು ಲ್ಯಾಂಬ್ಡಾ ವ್ಯಾಲ್ಯೂನ ಕಂಡುಹಿಡಿಯೋದಕ್ಕೋಸ್ಕರ ಫ್ಯಾಕ್ಟರೈಸೇಷನ್ ಅನ್ನ ಮಾಡಬೇಕು. ಸೊ ಇವಾಗ ಫ್ಯಾಕ್ಟರೈಸೇಷನ್ ಯಾವ ರೀತಿ ಮಾಡೋದು? ಪವರ್ ಗ್ರೇಟರ್ ಪವರ್ 2 ಇದ್ದಾಗ ಸಿಂಪಲ್ ನೋಡಿ, ಪ್ಲಸ್ ಮಾಡಿದ್ರೆ 5 ಬರಬೇಕು, ಮಲ್ಟಿಪ್ಲೈ ಮಾಡಿದ್ರೆ 6 ಬರಬೇಕು. ಏನೋ ಎರಡು ನಂಬರ್ಗಳನ್ನ ಪ್ಲಸ್ ಮಾಡಿದ್ರೆ 5 ಬರಬೇಕು, ಎರಡು ನಂಬರ್ಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ 6 ಬರಬೇಕು. ಇವಾಗ ನಾನು ಮಲ್ಟಿಪ್ಲಿಕೇಶನ್ ಅನ್ನ ರೆಫರೆನ್ಸ್ ಆಗಿ ತಗೊಂಡು ಯಾವ್ಯಾವ ರೀತಿ ನಾನು ಮಲ್ಟಿಪ್ಲೈ ಮಾಡ್ಬೋದು ಅಂತ ನೋಡ್ತಾ ಹೋಗ್ತೀನಿ. 1 6 6 ಮಾಡ್ಬೋದು, ಇಲ್ಲ ಅಂತ ಅಂದ್ರೆ 3 2 6 ಮಾಡ್ಬೋದು. 3 2 6. ಸೊ ಇವಾಗ ನೋಡಿ, 3 2 6 ಆಗುತ್ತೆ, 3 + 2 5 ಆಗುತ್ತೆ. 3 + 2 5 ಆಯ್ತು, 3 2 6 ಆಯ್ತು. ಸೊ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು ಅಂತ ಅಂದ್ರೆ ನಾವೇನ್ ಮಾಡ್ಬೋದು, 1 3 1 2. ಸೊ ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ 3 ಲ್ಯಾಂಬ್ಡಾ, ಇದನ್ನ ನಾವು ಎರಡಾಗಿ ಬರಿಬೇಕು. 3 ಲ್ಯಾಂಬ್ಡಾ ಪ್ಲಸ್ 2 ಲ್ಯಾಂಬ್ಡಾ ಪ್ಲಸ್ 6 ವಿಲ್ ಬಿ ಈಕ್ವಲ್ ಟು 0. ಇವಾಗ ಫಸ್ಟ್ ಎರಡು ನೆಕ್ಸ್ಟ್ ಎರಡನ್ನ ನಾವು ಗ್ರೂಪ್ ಮಾಡ್ಕೊಂತೀವಿ. ಕಾಮನ್ ಎಲಿಮೆಂಟ್ ಅನ್ನ ಹೊರಗಡೆ ತೆಗಿತೀನಿ. ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ 3 ಲ್ಯಾಂಬ್ಡಾ ಕಾಮನ್ ಇದೆ. ಸೊ ಲ್ಯಾಂಬ್ಡಾ ಹೊರಗಡೆ ತೆಗೆದ್ರೆ ಏನು ಉಳಿತು, ಲ್ಯಾಂಬ್ಡಾ ಸ್ಕ್ವೇರ್ ಅಲ್ಲಿ 1 ಲ್ಯಾಂಬ್ಡಾ ಹೋದ್ರೆ ಒಂದೇ ಒಂದು ಲ್ಯಾಂಬ್ಡಾ ಉಳ್ಕೊಂತು. ಲ್ಯಾಂಬ್ಡಾ ಪ್ಲಸ್ ಲ್ಯಾಂಬ್ಡಾ ಹೊರಗಡೆ ಹೋಗಿದೆ, ಬರೇ 3 ಮಾತ್ರ ಉಳಿಯುತ್ತೆ. ನೆಕ್ಸ್ಟ್ ಇದೇ ಲ್ಯಾಂಬ್ಡಾ ಪ್ಲಸ್ 3 ಈ ಗ್ರೂಪ್ ಅಲ್ಲೂ ಉಳಿಬೇಕು, ಆ ರೀತಿ ಮಾಡ್ಬೇಕು. ಸೊ ಲ್ಯಾಂಬ್ಡಾ ಪ್ಲಸ್ 3 ಉಳಿಬೇಕು ಅಂತಂದ್ರೆ ಏನ್ ಮಾಡ್ಬೇಕು, +2 ಅನ್ನ ಹೊರಗಡೆ ತೆಗೆದ್ರಾಯ್ತು. +2 ಅನ್ನ ಹೊರಗಡೆ ತೆಗೆದ್ರೆ ಏನು ಉಳಿತು, ಲ್ಯಾಂಬ್ಡಾ ಉಳಿತು. 3 2 6 ಅಲ್ವಾ, ಸೊ 3 ಉಳಿತು, ವಿಚ್ ವಿಲ್ ಬಿ ಈಕ್ವಲ್ ಟು 0. ಇವಾಗ
ಲ್ಯಾಂಬ್ಡಾ ಪ್ಲಸ್ 3 ಇದೆಯಲ್ಲ ಅದು ಒಂದು ಗ್ರೂಪು, ಲ್ಯಾಂಬ್ಡಾ ಪ್ಲಸ್ 2 ಇದು ಒಂದು ಗ್ರೂಪ್. ಇವಾಗ ನಾನು ಐಗನ್ ವ್ಯಾಲ್ಯೂಸ್ ಬೇಕು ಅಂತ ಅಂದ್ರೆ ಏನ್ ಮಾಡ್ತೀನಿ, ಐಗನ್ ವ್ಯಾಲ್ಯೂಸ್ ಬೇಕು ಅಂತಂದ್ರೆ ಲ್ಯಾಂಬ್ಡಾ ಪ್ಲಸ್ 3 ಈಸ್ ಈಕ್ವಲ್ ಟು 0 ಆ ಈಕ್ವೇಶನ್ ಅನ್ನ ಅಪ್ಲೈ ಮಾಡ್ತೀನಿ. ಲ್ಯಾಂಬ್ಡಾ ಪ್ಲಸ್ 3 ಈಸ್ ಈಕ್ವಲ್ ಟು 0 ಅಂತಂದ್ರೆ ನನಗೆ ಲ್ಯಾಂಬ್ಡಾ ವ್ಯಾಲ್ಯೂ ಬೇಕು. ಸೊ ಲ್ಯಾಂಬ್ಡಾ ವಿಲ್ ಬಿ ಈಕ್ವಲ್ ಟು -3 ಸೊ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು -3, ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಪ್ಲಸ್ 2 ವಿಚ್ ವಿಲ್ ಬಿ ಈಕ್ವಲ್ ಟು 0, 2ನ ಆ ಕಡೆ ಕಳಿಸಿದ್ರೆ -2. ಸೊ ಇವಾಗ ನನಗೆ ಎರಡು ಐಗನ್ ವ್ಯಾಲ್ಯೂಸ್ ಸಿಕ್ಕಿದೆ. ಯಾವುದು -3 ಮತ್ತೆ -2 ನನ್ನ ಎರಡು ಐಗನ್ ವ್ಯಾಲ್ಯೂಸ್. ಸೊ ಈ ಎರಡು ಐಗನ್ ವ್ಯಾಲ್ಯೂಸ್ಗೆ ನಾನು ಐಗನ್ ವೆಕ್ಟರ್ಗಳನ್ನ ಕಂಡುಹಿಡಿಬೇಕು. ಸೊ ಇವಾಗ ನಮಗೆ ಐಗನ್ ವ್ಯಾಲ್ಯೂ ಸಿಕ್ಕಿದೆ. ಮೊದಲನೇ ಐಗನ್ ವ್ಯಾಲ್ಯೂ ಏನು -3, ಎರಡನೇ ಐಗನ್ ವ್ಯಾಲ್ಯೂ ಏನು -2. ಸೊ ಇವಾಗ ಎರಡರಲ್ಲಿ ಇವಾಗ ಫಸ್ಟ್ ಯಾವ್ದಾದ್ರು ಒಂದನ್ನ ತಗೊಳ್ಳೋಣ. -3 ಅನ್ನ ತಗೊಂತ ಇದ್ದೀನಿ. ಇವಾಗ ನಾನೇನ್ ಮಾಡ್ತೀನಿ, ಐಗನ್ ವೆಕ್ಟರ್ ಫಾರ್ ಐಗನ್ ವ್ಯಾಲ್ಯೂ -3. ಸೊ ಯಾವ ರೀತಿ ಸಾಲ್ವ್ ಮಾಡೋದು, ಸೇಮ್ a ಮೈನಸ್ ಲ್ಯಾಂಬ್ಡಾ ಐ ಅನ್ನೇ ನಾವು ಯೂಸ್ ಮಾಡ್ತೀವಿ, ಆದ್ರೆ ಡಿಟರ್ಮಿನೆಂಟ್ ಅಲ್ಲ ಇದು, ಇಂಟು ಎಕ್ಸ್ ಬಾರ್ ಅಂತ ಅಂದ್ರೇನು, ಇದು ಒಂದು ವೆಕ್ಟರ್ ವಿಚ್ ವಿಲ್ ಬಿ ಈಕ್ವಲ್ ಟು 0. ಇದನ್ನ ಯೂಸ್ ಮಾಡ್ತೀವಿ. a ಮೈನಸ್ ಲ್ಯಾಂಬ್ಡಾ ಐ ಅಲ್ಲಿ ಏನಾಗಿತ್ತು ನೋಡಿ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದಾಗ ಕೇವಲ ಡಯಾಗ್ನಲ್ ಎಲಿಮೆಂಟ್ಸ್ ಗೆ ಮಾತ್ರ ಲ್ಯಾಂಬ್ಡಾ ಬಂದಿತ್ತು, ಮೈನಸ್ ಲ್ಯಾಂಬ್ಡಾ. ಸೊ 0 ಮೈನಸ್ ಲ್ಯಾಂಬ್ಡಾ ಏನಾಯ್ತು, -5 ಮೈನಸ್ ಲ್ಯಾಂಬ್ಡಾ. ಇದು ಏನು ಆನ್ಸರ್, a ಮೈನಸ್ ಲ್ಯಾಂಬ್ಡಾ ಐಗೆ ಈ ಒಂದು ಮ್ಯಾಟ್ರಿಕ್ಸ್. ಸೊ ಇವಾಗ ಏನಾಗಿದೆ, ಲ್ಯಾಂಬ್ಡಾ ವ್ಯಾಲ್ಯೂ ನನಗೆ ಗೊತ್ತಿದೆ, ಏನು -3. ಫಸ್ಟಿಗೆ ನನಗೆ ಗೊತ್ತಿರಲಿಲ್ಲ. ಸೊ ಇದನ್ನ ಅಲ್ಲಿ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಮೈನಸ್ ಲ್ಯಾಂಬ್ಡಾ ಇಲ್ಲಿದೆ, ಇಲ್ಲಿ ಲ್ಯಾಂಬ್ಡಾ ವ್ಯಾಲ್ಯೂ ಮಾತ್ರ ಗೊತ್ತಿದೆ. ಸೊ ಮೈನಸ್ ಆಫ್ ಲ್ಯಾಂಬ್ಡಾ ವ್ಯಾಲ್ಯೂ ಏನು -3, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 3 ಅಂತ ಡೈರೆಕ್ಟ್ ಆಗಿ ಬರಿಬಹುದು. 3 ನೆಕ್ಸ್ಟ್ 1 ಅದೇ ರೀತಿ ಉಳ್ಕೊಂತು, -6 ಕೂಡ ಅದೇ ರೀತಿ ಉಳ್ಕೊಂತು, -5 ಮೈನಸ್ ಲ್ಯಾಂಬ್ಡಾ ವ್ಯಾಲ್ಯೂ ಏನು -3. ಸೊ -3 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ -5 ಪ್ಲಸ್ 3, -5 ಪ್ಲಸ್ 3 ಅಂತಂದ್ರೆ -2 ಮಾತ್ರ ಉಳ್ಕೊಂತು. ಸೊ ಇವಾಗ ಎಕ್ಸ್ ಬಾರ್ ಅಂತ ಅಂದ್ರೆ ಇದು 2x2 ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ ಎರಡು ಕಾಂಪೋನೆಂಟ್ ಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಒಂದು ಎಕ್ಸ್ ಕಾಂಪೋನೆಂಟ್, ಒಂದು ವೈ ಕಾಂಪೋನೆಂಟ್. 3x3 ಮ್ಯಾಟ್ರಿಕ್ಸ್ ಆಗಿದ್ದಿದ್ರೆ ಎಕ್ಸ್, ವೈ ಮತ್ತೆ ಝೆಡ್. ಒಬ್ಬೊಬ್ರು x1, x2, x3 ಆ ರೀತಿ ತಗೊಂತಾರೆ, ನೀವು ಯಾವ ರೀತಿ ಆದ್ರೂ ತಗೋಬಹುದು, ಬಟ್ ಡಿಫ್ರೆಂಟ್ ಇರ್ಬೇಕು ವೇರಿಯಬಲ್. ಇಲ್ಲಿ ಎಕ್ಸ್ ವೈ ಅಂತ ತಗೊಂಡ್ರೆ ಆಯ್ತು, ವಿಚ್ ವಿಲ್ ಬಿ ಈಕ್ವಲ್ ಟು 0 0. ಇವಾಗ ಅಷ್ಟನ್ನು ಕೂಡ ನಾವು ಮ್ಯಾಟ್ರಿಕ್ಸ್ ಫಾರ್ಮೆಟ್ಗೆ ಕನ್ವರ್ಟ್ ಮಾಡಿದೀವಿ. ಸೊ ಇವಾಗ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು -3ಗೆ ಐಗನ್ ವೆಕ್ಟರ್ಸ್ ಅನ್ನ ಕಂಡುಹಿಡಬೇಕು. ಯಾವ ರೀತಿ, ಇವೆರಡನ್ನ ಮಲ್ಟಿಪ್ಲೈ ಮಾಡಿ. 3 ಇಂಟು ಎಕ್ಸ್ ವಿಲ್ ಬಿ 3x ಪ್ಲಸ್ 1 ಇಂಟು ವೈ ವಿಲ್ ಬಿ y which will be equal to 0. -6 into x will be -6x, -2 into y -2y which will be equal to 0. ಇವಾಗ ನನಗೆ ಎರಡು ಈಕ್ವೇಶನ್ ಇದೆ. ಸೊ ಎರಡರಲ್ಲಿ ಯಾವ್ದಾದ್ರು ಒಂದು ಈಕ್ವೇಶನ್ ಅನ್ನ ತಗೊಳ್ಳಿ. ಮೊದಲನೇ ಈಕ್ವೇಶನ್ ಅನ್ನ ತಗೊಂತ ಇದ್ದೀನಿ. ಇವಾಗ ಮೊದಲನೇ ಈಕ್ವೇಶನ್ ಏನು, 3x ಪ್ಲಸ್ ವೈ ವಿಚ್ ವಿಲ್ ಬಿ ಈಕ್ವಲ್ ಟು 0 ಅಲ್ವಾ. ಇವಾಗ ಏನ್ ಮಾಡ್ತೀನಿ, y ಅನ್ನ ಆ ಕಡೆ ಕಳಿಸ್ತೀನಿ. 3x ವಿಲ್ ಬಿ ಈಕ್ವಲ್ ಟು ಪ್ಲಸ್ ವೈ ಆ ಕಡೆ ಹೋದ್ರೆ -y ಮಾತ್ರ ಉಳ್ಕೊಂತು. ಇವಾಗ ನಾನು ಎಕ್ಸ್ ವ್ಯಾಲ್ಯೂ ಮತ್ತೆ ವೈ ವ್ಯಾಲ್ಯೂನ ಕಂಡುಹಿಡ್ಕೊಂಡ್ರೆ ಮುಗೀತು, ನನಗೆ ಐಗನ್ ವೆಕ್ಟರ್ಸ್ ಸಿಕ್ತು. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು -3ಗೆ ಈಸಿಯಾಗಿ ಯಾವ ರೀತಿ ಕಂಡುಹಿಡಿಯೋದು ಎಕ್ಸ್ ಮತ್ತೆ ವೈ ವ್ಯಾಲ್ಯೂನ ಅಂತಂದ್ರೆ ನೋಡಿ, ಎಕ್ಸ್ ಅಂತ ಬರ್ಕೊಂತೀನಿ, ವೈ ಅಂತ ಬರ್ಕೊಂತೀನಿ. ನಾವು ಕೇವಲ ಅವುಗಳ ಡಿನಾಮಿನೇಟರ್ ಅನ್ನ ಕಂಡುಹಿಡಿದ್ರೆ ನಮಗೆ ವ್ಯಾಲ್ಯೂ ಸಿಕ್ದಂಗೆ. ಏನ್ ಮಾಡ್ಬೇಕು, ಈ 3 ಇದೆ ಅಲ್ವಾ, ಅದನ್ನ ಕ್ರಾಸ್ ಮಲ್ಟಿಪ್ಲೈ ಅಂದ್ರೆ ಈ ಕಡೆ ಹೋಗುತ್ತೆ 3. ಇಲ್ಲೇನಿದೆ 1 ಇದೆ, ಸೊ 1 ಅನ್ನ ಈ ಕಡೆ ಕಳಿಸ್ತೀನಿ, ಬಟ್ ಸೈನ್ ಮಾತ್ರ ಇಲ್ಲೇ ಉಳಿಸ್ಕೊಂತೀನಿ. ಏನ್ ಮಾಡಿದೆ, ಇಲ್ಲಿ -1 ಇಂಟು ವೈ ಇತ್ತು, ಸೈನ್ ಅನ್ನ ಅದೇ ರೀತಿ ಉಳಿಸ್ಕೊಂಡೆ, 1 ಅನ್ನ ಈ ಕಡೆ ಕಳಿಸ್ದೆ, 3 ಅನ್ನ ಈ ಕಡೆ ಕಳಿಸ್ದೆ. ಇವಾಗ ನನಗೆ ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಸಿಗ್ತಾ ಹೋಯ್ತು. ಎಕ್ಸ್ ಬಾರ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ ವೈ ವಿಚ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ ವ್ಯಾಲ್ಯೂ ಏನು 1, ವೈ ವ್ಯಾಲ್ಯೂ -3. ಸೊ ಇವಾಗ ನಮಗೆ ಐಗನ್ ವೆಕ್ಟರ್ ಸಿಕ್ತು, ಲ್ಯಾಂಬ್ಡಾ ಈಸ್ ಈಕ್ವಲ್ ಟು -3ಗೆ. ಇನ್ನೊಂದನ್ನ ಸಾಲ್ವ್ ಮಾಡ್ಬೇಕಲ್ವಾ, ಇನ್ನೊಂದು ಯಾವುದು -2 ಸಿಕ್ಕಿತ್ತಲ್ವಾ. ಸೊ ಅದಕ್ಕೆ ಸಾಲ್ವ್ ಮಾಡಿದಾಗ ನಿಮಗೆ ಇನ್ನೂ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ ಈ ಟ್ರಿಕ್. ಸೊ ಇವಾಗ -2 ಇನ್ನೊಂದು ಐಗನ್ ವ್ಯಾಲ್ಯೂ, ಅದಕ್ಕೆ ವೆಕ್ಟರ್ಸ್ ಅನ್ನ ಕಂಡುಹಿಡಿಯೋಣ. ಸೊ ಮೈನಸ್ ಲ್ಯಾಂಬ್ಡಾ ಇರೋದಿಲ್ಲಿ, ಮೈನಸ್ ಆಫ್ ಲ್ಯಾಂಬ್ಡಾ ವ್ಯಾಲ್ಯೂ ಏನು -2, ಮೈನಸ್ ಇಂಟು ಮೈನಸ್ ಪ್ಲಸ್ 2 ಆಯ್ತು. ನೆಕ್ಸ್ಟ್ -5 ಮೈನಸ್ ಲ್ಯಾಂಬ್ಡಾ ವ್ಯಾಲ್ಯೂ ಏನು -2, ಮೈನಸ್ ಇಂಟು ಮೈನಸ್ ಪ್ಲಸ್, -5 ಪ್ಲಸ್ 2 ಏನಾಗುತ್ತೆ -3.
ಸೊ ಇವಾಗ ಮ್ಯಾಟ್ರಿಕ್ಸ್ ಆಯಿತು ನನಗೆ. ಇವೆರಡನ್ನೂ ಕೂಡ ಮಲ್ಟಿಪ್ಲೈ ಮಾಡಬೇಕು. 2 into x will be 2x, 1 into y will be y, which will be equal to 0. 1y ಅಂತ ಬರೆಯೋದ್ರ ಬದಲು y ಅಂತ ಬರೆದೆ ಅಷ್ಟೇ. -6 into x will be -6x, -3 into y will be -3y, which will be equal to 0. ಸಿಂಪಲ್ ಆಗಿರುವಂಥ ಒಂದು ಈಕ್ವೇಶನ್ ಅನ್ನ ತೊಗೊಳ್ಳಿ. ಮೊದಲನೇ ಈಕ್ವೇಶನ್ ಅನ್ನ ತಗೊಂಡೆ, ಏನದು ಈಕ್ವೇಶನ್? 2x plus y will be equal to 0. ಇವಾಗ ಏನು ಮಾಡಬೇಕು? y ಅನ್ನ ಆ ಕಡೆ ಕಳಿಸ್ತೀನಿ. 2x ಇಲ್ಲೇ ಉಳ್ಕೊಂತು, y ಆ ಕಡೆ ಹೋದ್ರೆ -y ಆಯಿತು. ಈಗ ಏನು ಮಾಡಬೇಕು? x which will be equal to y, ಡಿನಾಮಿನೇಟರ್ ಅನ್ನ ಕಂಡುಹಿಡಿದ್ರೆ ನಮಗೆ ಐಗನ್ ವೆಕ್ಟರ್ ಸಿಗುತ್ತೆ. ಯಾವ ರೀತಿ ಕಂಡುಹಿಡಿಯೋದು? ಸಿಂಬಲ್ ಮೈನಸ್ ಇದೆಯಲ್ಲ, ಸೊ ಅದನ್ನ ಹಾಗೆ ಉಳಿಸ್ಕೊಂತೀನಿ. ಇಲ್ಲಿ 1 ಇದೆ, ಏನು ಇಲ್ಲ ಅಂತಂದ್ರೆ 1 ಅಲ್ವಾ, ಸೊ ಅದನ್ನ ಕ್ರಾಸ್ ಮಲ್ಟಿಪ್ಲೈ, ಅದು ಈ ಕಡೆ ಬರುತ್ತೆ, 2 ಆ ಕಡೆ ಹೋಗುತ್ತೆ. ಸೊ ಇವಾಗ x ವ್ಯಾಲ್ಯೂ 1, y ವ್ಯಾಲ್ಯೂ -2. x ಬಾರ್ ವಿಲ್ ಬಿ ಈಕ್ವಲ್ ಟು x ಮತ್ತೆ y, ವಿಚ್ ವಿಲ್ ಬಿ ಈಕ್ವಲ್ ಟು x ವ್ಯಾಲ್ಯೂ 1, y ವ್ಯಾಲ್ಯೂ -2. ಸೊ 1 ಮತ್ತೆ -2 ಏನಾಯ್ತು? ಐಗನ್ ವೆಕ್ಟರ್ಸ್ ಫಾರ್ ದಿ ಐಗನ್ ವ್ಯಾಲ್ಯೂ -2. ಸಿಂಪಲ್ ಆಗಿ ಏನ್ ಮಾಡಬೇಕು? ಒಂದು ಈಸಿ ಆಗಿರುವಂತ ಈಕ್ವೇಶನ್ ಅನ್ನ ತಗೋಬೇಕು, ಸಿಂಬಲ್ ಏನಿದೆ ಅದನ್ನೇ ಉಳಿಸ್ಕೋಬೇಕು. ಇಲ್ಲಿ ಪ್ಲಸ್ ಸಿಂಬಲ್ ಇತ್ತು, ಪ್ಲಸ್ ಅನ್ನು ಬರೆಯುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ಮೈನಸ್ ಇತ್ತು, ಆ ಮೈನಸ್ ಅನ್ನ ಹಂಗೆ ಉಳಿಸ್ಕೊಂಡೆ. ಇಲ್ಲಿ y ಜೊತೆ ಇದ್ದಂತ ಕೋಎಫಿಷಿಯಂಟ್ ವ್ಯಾಲ್ಯೂ ಈ ಕಡೆ ಹೋಗುತ್ತೆ, x ಜೊತೆ ಇರುವಂತ ಕೋಎಫಿಷಿಯಂಟ್ ವ್ಯಾಲ್ಯೂ ಈ ಕಡೆ ಹೋಗುತ್ತೆ. ಸೈನ್ ಮಾತ್ರ ಸೇಮ್ ಇರ್ತದೆ ಅಷ್ಟೇ. ಸೊ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳನ್ನ ಡಿಸ್ಕಸ್ ಮಾಡಿದ್ದೀನಿ ಇದೇ ಐಗನ್ ವ್ಯಾಲ್ಯೂಸ್ ಮತ್ತೆ ಐಗನ್ ವೆಕ್ಟರ್ಸ್ ಮೇಲೆ. ನೀವು ನೋಡ್ಬೋದು, ಪ್ಲೇ ಲಿಸ್ಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಈ ಕಾನ್ಸೆಪ್ಟ್ ಮೇಲೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡೇ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.